ಟ್ರಾಫಿಕ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ತುಂಬ ಟ್ರಾಫಿಕ್ ಆಗೋ ಮುಂಚೆ ನಾನು ಬೆಂಗಳೂರು ಬಿಟ್ಟಿರ್ಬೇಕಂತ ಅಂದ್ಕೊಂಡಿದ್ದು. UB ಸಿಟಿ ಹತ್ರ ಇದ್ದೀನಿ. ಇಲ್ಲಿಂದ ಮೈಸೂರು ರೋಡಿಗೆ ಹೋಗಬೇಕಿತ್ತು ಫಸ್ಟು. ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ತುಂಬ ದಿನ ಆಗಿತ್ತು ರೈಡ್ ಹೋಗಿದೆ. ಡೆಂಗ್ಯೂ ಬಂದು ಅದರಿಂದ ರಿಕವರ್ ಆಗೋಕ್ಕೆ ಹೆಚ್ಚು ಕಮ್ಮಿ ನನಗೊಂದು 20-25 ದಿನ ತಗೊಂತು. ತುಂಬಾ ಸುಸ್ತು, ನಿದ್ದೆ ಬೇರೆ. ಅದರಿಂದಾಗಿ ಎಲ್ಲೂ ಹೋಗ್ತಾ ಇರಲಿಲ್ಲ, ಮನೇಲೇ ಇರ್ತಿದ್ದೆ. ಇವಾಗ ಆಲ್ಮೋಸ್ಟ್ ರಿಕವರ್ ಆಗಿದೆ. ಆಗಿದ್ದ ಎನರ್ಜಿ ಎಲ್ಲ ವಾಪಸ್ ಬಂದಿದೆ. ಈಗ ಫುಲ್ ಜೋಶಿಂದ ಒಂದು ರೈಡ್ ಹೋಗೋಣ ಅಂತ ಹೇಳಿ ಮೊನ್ನೆಯಿಂದ ಅಂದ್ಕೊಳ್ತಾ ಇದ್ದೆ. ಆಗಿಲ್ಲ, ಇವತ್ತು ಹೊರಟಿದ್ದೀನಿ. ಒಂದು ಚಿಕ್ಕ ರೈಡ್ ಇರಲಿ, ಒಂದು ಸ್ವಲ್ಪ ಜಾಸ್ತಿ ದೂರದ ರೈಡ್ ಇರಲಿ. ಹಿಂದಿನ ದಿನ ನಿದ್ದೆ ಕರೆಕ್ಟ್ ಆಗಿ ಬರಲ್ಲ, ಅದೇನಕ್ಕಂತ ಗೊತ್ತಿಲ್ಲ. ಬೇರೆ ಟೈಮ್ ಒಳ್ಳೆ ನಿದ್ದೆ ಬರುತ್ತೆ. ಈಗ ಹೋಗ್ತಿರೋ ರೈಡ್ ಏನು ಭಾರಿ ದೊಡ್ಡ ಎಕ್ಸೈಟ್ಮೆಂಟ್ ಅಲ್ಲ, ಏನು ಭಾರಿ ದೂರ ಏನು ಹೋಗ್ತಿಲ್ಲ. ತುಂಬ ದಿನದ ಮೇಲೆ ರೈಡ್ ಹೋಗ್ತಾ ಇರೋದು, ಅದರಿಂದಾಗಿ ಸ್ವಲ್ಪ ಎಕ್ಸೈಟ್ಮೆಂಟ್ ಅಷ್ಟೇ. ಈ ಕಡೆನ ಆ ಕಡೆನ ಕನ್ಫ್ಯೂಸ್ ಮಾಡಿ ಬೇರೆ. ಬೆಂಗಳೂರು ಟ್ರಾಫಿಕಿಂದ ಮುಕ್ತಿ ಪಡೆದಾಯಿತು. ಇವಾಗ ಮೈಸೂರು ಸರ್ವಿಸ್ ರೋಡ್ ಹನ್ಸ್ನ ಟಾಲರೇಟ್ ಮಾಡಿಕೊಂಡು ನಮ್ಮ ಕಾವೇರಮ್ಮನ ನೋಡೋಕೆ ಹೋಗೋಣ. ಇವತ್ತು ತುಂಬಿ ಹರಿಯೋ ಕಾವೇರಿನ ಮತ್ತು ಜಲಪಾತನ ನೋಡೋಕ್ಕೆ ಕರೆಕ್ಟ್ ಟೈಮ್ ಅಂದರೆ ಜೂನಿಂದ ಸೆಪ್ಟೆಂಬರ್ ಅಕ್ಟೋಬರ್ ಒಳಗೆ. ಅದಾದ್ರ ಮೇಲೆ ಅಷ್ಟೊಂದು ನೀರಿರಲ್ಲ. ಮದ್ದೂರು ಇನ್ನೊಂದು 10 ಕಿಲೋಮೀಟರ್ ಇದೆ ಅಷ್ಟೇ. ಬೇಗ ಬಂದು ಅನಿಸ್ಬಿಡ್ತಿದೆ ಇವತ್ತು. ಅಲ್ಲಿಂದ ಕಂಟಿನ್ಯೂಸ್ ಆಗಿ ರೈಡ್ ಮಾಡ್ಕೊಂಡು ಬಂದೆ, ಎಲ್ಲೂ ಸ್ಟಾಪೇ ಮಾಡಿಲ್ಲ. ಈ ವೆದರ್ ಮಾತ್ರ ಸಗದಾಗಿದೆ. ರೈಡ್ ಮಾತ್ರ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದಂಗೆ ಆಯಿತು. ಗೊತ್ತಾಗಿಲ್ಲ ಅಲ್ಲಿ ತನಕ ಬಂದಿತ್ತು. ಶಿವ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಗಗನಚುಕ್ಕಿ ಈ ಕಡೆ. ಅದೇ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟಾ? ಇಲ್ಲಿಂದ ನೀರು ಹೋಗ್ಬಿಟ್ಟು ದೊಡ್ಡ ದೊಡ್ಡ ಪೈಪ್ ಥ್ರೂ ಕೆಳಗೆ ಹೋಗುತ್ತೆ. ಅಲ್ಲಿ ಟರ್ಬೈನ್ಗಳಿರುತ್ತೆ, ಅಲ್ಲಿ ಪವರ್ ಜನ್ರೇಷನ್ ಆಗುತ್ತೆ. ಮೊದಲಿಗೆ ಇಲ್ಲಿ ಜನರೇಟ್ ಆಗಿರೋ ಪವರ್ನ ಕೋಲಾರ್ ಗೋಲ್ಡ್ ಫೀಲ್ಡಲ್ಲಿ ಯೂಸ್ ಮಾಡ್ತಿದ್ರಂತೆ. ಈ ಪ್ರಾಜೆಕ್ಟ್ ಆಗಿದ್ದು 1902ರಲ್ಲಿ. ಇದನ್ನ ಡಿಸೈನ್ ಮಾಡಿದ್ದು ಅವಾಗಿನ ದಿವಾನ್ ಶೇಷಾದ್ರಿ ಅಯ್ಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು. ಗಗನಚುಕ್ಕಿ ಹೆಸರು ಎಂತ ಚಂದ ಅಲ್ಲ, ಗಗನಚುಕ್ಕಿ. ಈ ಸಾಕಾಗಿದೆ ಮಾತ್ರ. ಓಹ್, ಏನು ಚಂದ ಇದೆ. ಓಹ್, ಪರ್ಮಿಷನ್ ಸಿಕ್ತು ಇಲ್ಲಿ ತನಕ ಬರೋಕ್ಕೆ, ಎಲ್ಲರಿಗೆ ಬಿಡ್ತಾ ಇಲ್ಲ. ಇದೊಂದು 90 ಮೀಟ್ರ್ ಮೇಲಿಂದ ಧುಮ್ಕತ್ತೆ ಕೆಳಗೆ. ಇವತ್ತೇ ನೀರು ಜಾಸ್ತಿ ಇರೋದು. ನಿನ್ನೆ ಎಲ್ಲ ಇಷ್ಟು ನೀರು ಇರಲಿಲ್ಲ ಅಂತೆ. ನನ್ನ ಅದೃಷ್ಟ ಇವತ್ತು ಬಂದಿದ್ದೀನಿ, ಇವತ್ತೇ ನೀರು ಜಾಸ್ತಿ ಇದೆ. ಗಗನಚುಕ್ಕಿನೂ ಅಷ್ಟೇ 2 ಕವಲ್ ಹೊಡೆದು ಬೀಳತ್ತೆ. ಇಲ್ಲೂ ಧುಮ್ಕತ್ತೆ, ಮಧ್ಯದಲ್ಲಿ ಒಂದು ದ್ವೀಪ ಥರ ಇದೆ, ಅಲ್ಲೂ ಧುಮ್ಕತ್ತೆ. ಇಲ್ಲಿ ನೋಡಿದ್ರೆ ಕನ್ಫ್ಯೂಸ್ ಆಗಿಬಿಡತ್ತೆ. ಒಂದು ಗಗನಚುಕ್ಕಿ, ಒಂದು ಭರಚುಕ್ಕಿ ಅಂದ್ಕೊಂಡ್ಬಿಡ್ತೀವಿ. ಇದೆರಡು ಸೇರಿ ಗಗನಚುಕ್ಕಿ. ಈ ನದಿ ಆ ಕಡೆ ಏನಿದೆ ಅದು ಶಿವನ ಸಮುದ್ರ. ಇದೊಂದು ಫಾಲ್ ಇದೆ. ನಾವೀಗ ಆ ಕಡೆ ಹೋಗ್ತೀವಿ. ಇಲ್ಲಿಂದ ಒಂದು 14 ಕಿಲೋಮೀಟರ್ ಆ ಕಡೆ ಹೋದರೆ ಭರಚುಕ್ಕಿಗೆ ಹೋಗ್ಬೋದು. ಅಲ್ಲೊಂದು ದರ್ಗಾ, ಅದು ವ್ಯೂ ಪಾಯಿಂಟ್, ಅಲ್ಲಿಗೂ ಹೋಗ್ಬೋದು. ನಿಮ್ಮ ಹೆಸರು? ನನ್ನ ಹೆಸರು ಜಯಮ್ಮ ಅಂತ. ಜಯಮ್ಮ. ಮಂಡ ಪಂಚಾಯತಿಲಿ 2 ಸತಿ ಗೆದ್ದು. ಹೌದಾ? ಆಗ್ಬೋದು. ಒಟ್ಟು ಸಾಧನೆ ಮಾಡಿದ್ದೀರಾ? ಅಷ್ಟು ಬಡತನಾಗಿದ್ರು ಈ ರೀತಿ ಬರಬೇಕಾದ್ರೆ ಈ ತಾಯಿಂದಲೇ. ಬಡತನ ದುಡ್ಡಿಗೆ ಅಷ್ಟೇ. ಮಕ್ಳೇನು ಮಾಡ್ತಿದ್ದಾರೆ? ಎಲ್ಲ ಮದುವೆ ಆಗಿದ್ದಾರೆ. ಜಯಮ್ಮ ಅವ್ರ ಸ್ಪೆಷಲ್. ನೀವು ಹೋಗ್ಬೇಡಿ ಅಂತ. ತುಂಬ ಚೆನ್ನಾಗಿದೆ. ಬಂದರೆ ಜಯಮ್ಮ ಅವ್ರ ಹತ್ರ ತಗೊಳ್ಳಿ. ನಿಪ್ಪಟ್ಟು ಮಸಾಲಾನ ಇದು? ತುಂಬ ಚೆನ್ನಾಗಿದೆ. ನೀರು ಇನ್ನೂ ಜಾಸ್ತಿ ಆಗತ್ತಂತ ಹೇಳ್ತಾ ಇದ್ರು. ಈಗನೇ ಜಾಸ್ತಿ ಇದೆ. ಈಗನೇ ನೋಡೋಕೆ ಖುಷಿ ಆಗುತ್ತೆ. ಅಮ್ಮನ ಹತ್ರ ಮಾತಾಡ್ಬೇಕಾದ್ರೆ ಗೊತ್ತಾಗಿದೆ ಅಂತ ಹೇಳಿದ್ರೆ, ಗಾಳಿಪಟದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಆಗಿರೋದು ಇಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ಇಲ್ಲಿಂದ ಭರಚುಕ್ಕಿಗೆ ಹೋಗೋಣ. ಇದು ಮಂಡ್ಯ ಜಿಲ್ಲೆಯಲ್ಲಿದೆ.
ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿದೆ. ಸೋಲೋ ಟ್ರಾವೆಲ್ ಮಾಡಬೇಕಾದ್ರೆ ಸಿಗೋ ಒಂದಷ್ಟು ಮೆಮೊರೀಸ್ ಅಂತ ಹೇಳಿದ್ರೆ ಇದೆ. ನಾನು ತುಂಬ ಇಂಟ್ರೋವರ್ಟ್, ಜನರ ಜೊತೆ ಹೆಚ್ಚಾಗಿ ಬೆರ್ತು ಗೊತ್ತಿಲ್ಲ, ನಮ್ದೇನು ಫ್ರೆಂಡ್ ಸರ್ಕಲ್ ಇತ್ತು ಅದಷ್ಟೇ. ಟ್ರಾವೆಲ್ ಮಾಡಬೇಕಾದ್ರೆ ಮಾತ್ರ ತುಂಬ ಜನ ಪರಿಚಯ ಆಗ್ತಾರೆ, ಅವ್ರದ್ದು ಒಂದೊಂದು ಸ್ಟೋರೀಸ್ಗಳನ್ನ ಹೇಳ್ತಾರೆ ಆಯಿತಾ. ಅವ್ರ ಜೊತೆ ಪರಿಚಯದವ್ರ ಥರ ಏನೋ ಒಂದಷ್ಟು ಹೊತ್ತು ಮಾತುಕತೆ ಆಗುತ್ತೆ ಅಷ್ಟೇ. ಇನ್ನು ನಾವು ಅವರಿಗೆ ಮತ್ತೆ ಯಾವಾಗ ಮೀಟ್ ಆಗ್ತೀವಿ ಅನ್ನೋದು ಗೊತ್ತಿಲ್ಲ. ಆದರೆ ಆ ಟೈಮಲ್ಲಿ ಏನು ಮಾತಾಡಿರ್ತಾರೆ ನೋಡಿ, ಮನಸ್ಸಿಗೆ ತುಂಬ ಖುಷಿ ಕೊಟ್ಟಿರುತ್ತೆ. ಇದೆಲ್ಲ ಹಾಳ್ಬಿಟ್ಟಿದ್ದಾರೆ. ನಾನು ಅವಾಗ ಬರ್ಬೇಕಾದ್ರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿಲ್ಲ, ಎಕ್ಸೈಟ್ಮೆಂಟಲ್ಲಿ ಇದ್ದಲ್ಲ, ಇವಾಗ ಗೊತ್ತಾಗ್ತಿದೆ. ನೀರು ಇಲ್ಲಿಗೆ ಬಂದಿದೆ ಇವಾಗಲೇ, ಇನ್ನೂ ಜಾಸ್ತಿ ನೀರಾದರೆ ರೋಡಿಗೆ ಬರುತ್ತಿಲ್ಲಿ. ಬ್ರಿಡ್ಜ್ ಬಂತು, ಇದನ್ನ ದಾಟಿದ್ರೆ ಬರಚುಕ್ಕಿ ಕಡೆಗೆ. ಓಹೋ ಏನು ಸಖತ್ತಾಗಿದೆ. ಬ್ರಿಡ್ಜ್ ಕ್ರಾಸ್ ಆದ್ರ ಮೇಲೆ ಇನ್ನೊಂದು 7 ಕಿಲೋಮೀಟರ್ ಹೋಗಬೇಕು ಬರಚುಕ್ಕಿಗೆ. ಇಲ್ಲೊಂದು ಬ್ರಿಡ್ಜ್ ಬಂತು. ಇದು ನನ್ನ ಫೇವ್ರೇಟ್ ಬ್ರಿಡ್ಜ್ ಆಯಿತಾ. ಫೋಟೋಗ್ರಾಫಿಗೆ ಅಂತ ಬಂದಿದ್ದೆ, ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಬಂದಾಗ ಇದೆಲ್ಲ ಬಿದ್ದೋಗಿತ್ತು, ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಲ್ಲಿ ಸಿಮೆಂಟೆಲ್ಲ ಹಾಕಿಟ್ಟಿಯಾರಲ್ಲ. ಒಂದು ಡ್ರೋನ್ ಶಾಟ್ ತೆಗೋಣ. ಇಲ್ಲಿ ಕಾವೇರಿ ನದಿ ಇಬ್ಬಾಗ ಆಗತ್ತೆ. ಈ ಕಡೆಯಿಂದ ಬರಚುಕ್ಕಿ ಆಗ್ತಾಳೆ, ಆ ಕಡೆ ಗಗನ ಚುಕ್ಕಿ ಆಗ್ತಾಳೆ. ಅದು ಹೇಗಿದೆ ನೋಡಿ, ಬರೀ ಕಲ್ಲಲ್ಲಿದೆ. ಅವಾಗ ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ರು ಅಂತಲ್ಲಿ. ಇಲ್ಲಿ ಟಿಕೆಟ್ ಇದೆ, ಗಗನ ಚುಕ್ಕಿಗೆ ಟಿಕೆಟ್ ಇಲ್ಲ. ಹತ್ತೇನಂದ್ರಿ, ಚೇಂಜ್ ಇಲ್ಲಲ್ಲ ಮರ್ರೆ. ಗೂಗಲ್ ಪೇ ಇದೆಯಾ? 10 ರೂಪಾಯಿ ಅಷ್ಟೇ, 200 ರೂಪಾಯಿ ಕೊಟ್ಟಿದ್ದೆ. ಇನ್ನೂ 1 ಕಿಲೋಮೀಟರ್ ಇದೆ ಅಂತೆ. ಲಾಸ್ಟಲ್ಲಿ ಇಲ್ಲಿಗೂ ಬಂದಿದ್ದೆ, ನಾನು ಮರ್ತು ಹೋಗ್ಬಿಟ್ಟಿದ್ದೀನಿ. ಚೆಕ್ ಮಾಡಿ. ಇದು ಗಗನ ಚುಕ್ಕಿ ಇದೆ, ಅಲ್ಲ ಸರಿ ಬರೋ ಚುಕ್ಕಿ ಇದೆ. ಇಲ್ಲಿಂದ ಅಂತೂ ವ್ಯೂ ತುಂಬ ಚೆನ್ನಾಗಿದೆ. ಜನರು ಇರಬೇಕಾದ್ರೆ ಮಾತಾಡೋಕ್ಕೆ ಅಥವಾ ವ್ಲಾಗ್ ಮಾಡೋಕ್ಕೆ ಭಾರಿ ಕಷ್ಟ ಅನಿಸುತ್ತೆ. ಬರಚುಕ್ಕಿ ವಾಟರ್ಫಾಲ್ ಕವರ್ ಮಾಡೋಕ್ಕೆ ಟ್ರೈ ಮಾಡಿದೆ, ಸಿಕ್ಕಾಪಟ್ಟೆ ಗಾಳಿ ಇತ್ತು ಮತ್ತು ಮಳೆ ಇತ್ತು. ಒಂದು ಮಳೆ ಹನಿನೂ ಲೆನ್ಸ್ ಮೇಲೆ ಬೇರೆ ಬಂದು ಕೂತಿದೆ. ಗಾಳಿ ಇರೋದ್ರಿಂದ ಸ್ವಲ್ಪನೇ ಕ್ಯಾಪ್ಚರ್ ಮಾಡೋಕ್ಕಾಯಿತು, ಆದ್ರೂ ಸಕ್ಕತ್ತಾಗಿರೋ ವೀಡಿಯೋ ಬಂದಿದೆ. ಈಗ ಇಲ್ಲಿಂದ ಹೊರಟೆ.